ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಗಾಯತ್ರಿ ಚೈತನ್ಯ ಗ್ರಂಥದ ಒಂದು ಬಹಳ ಆಸಕ್ತಿಕರವಾದ ಭಾಗದ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ. ಹೌದು, ಅದರಲ್ಲೂ ಎರಡು ತುಂಬಾನೇ ಮುಖ್ಯವಾದ ಪರಿಕಲ್ಪನೆಗಳು. ಒಂದು ತೇಜಸ್ಸು, ಮತ್ತೊಂದು ತಪಸ್ಸು ಅಲ್ವಾ? ಹೌದು. ಸಾಮಾನ್ಯವಾಗಿ ತೇಜಸ್ಸು ಅಂದ್ರೆ ನಮಗೆಲ್ಲ ಒಂದು ಮುಖದ ಮೇಲಿನ ಕಾಂತಿ ಅಷ್ಟೇ ನೆನಪಾಗುತ್ತೆ. ಹೊಳಪು. ಹೌದು. ಇನ್ನು ತಪಸ್ಸು ಅಂದ್ರೆ ಯಾರೋ ಧ್ಯಾನ ಮಾಡೋದು ಅಥವಾ ಹಿಮಾಲಯಕ್ಕೋಗೋದು, ಈ ತರಹದ ಚಿತ್ರಣ ಇದೆ. ಹೌದು, ಕಠಿಣ ವ್ರತ ಅಂತ ಅಂದುಕೊಳ್ಳುತ್ತೀವಿ. ಆದ್ರೆ ಗಾಯತ್ರಿ ಚೈತನ್ಯ ಈ ಪದಗಳಿಗೆ ಒಂದು ಸಂಪೂರ್ಣ ಬೇರೆಯೇ ಆದ ಆಳವಾದ ಅರ್ಥವನ್ನ ಕೊಡುತ್ತೆ. ಖಂಡಿತ. ಹಾಗಾದ್ರೆ ಬನ್ನಿ ಇವತ್ತು ಈ ಪರಿಕಲ್ಪನೆಗಳ ನಿಜವಾದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಇವೆರಡಕ್ಕೂ ಇರೋ ಆಂತರಿಕ ಸಂಬಂಧವನ್ನ ಹುಡ್ಕೋ ಪ್ರಯತ್ನ ಮಾಡೋಣ. ಖಂಡಿತವಾಗಿಯೂ. ಸರಿ, ಹಾಗಾದ್ರೆ ಮೊದಲು ತೇಜಸ್ಸು ಅನ್ನೋ ಪದದಿಂದಲೇ ಶುರು ಮಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಭರ್ಗ, ಹಿರಣ್ಯಗರ್ಭ, ಪರಂಜ್ಯೋತಿ, ಸವಿತಾ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಹೌದು, ಇವೆಲ್ಲವೂ ಒಂದೇ ಶಕ್ತಿಗೆ ಬೇರೆ ಬೇರೆ ಹೆಸರುಗಳು. ಇದರಲ್ಲಿ ಭರ್ಗ ಅನ್ನೋ ಪದದ ಬಗ್ಗೆ ಸ್ವಲ್ಪ ಹೇಳಿ, ಅದು ಬಹಳ ಆಸಕ್ತಿಕರವಾಗಿತ್ತು. ಹೌದು, ಇದು ತುಂಬಾನೇ ಆಳವಾದ ವಿಷಯ. ಭರ್ಗ ಅನ್ನೋ ಪದದ ಮೂಲ ಅರ್ಥ ಅಂದ್ರೆ ಶಾಬ್ದಿಕ ಅರ್ಥ ಸುಡುವುದು ಅಥವಾ ಭಸ್ಮ ಮಾಡುವುದು. ಸುಡುವುದು ಕೇಳೋಕೆ ಸ್ವಲ್ಪ ನಕಾರಾತ್ಮಕವಾಗಿ ಅನ್ಸುತ್ತಲ್ಲ? ಹೌದು, ಹಾಗೆ ಅನ್ಸ್ಬೋದು. ಆದರೆ ಆಧ್ಯಾತ್ಮಿಕವಾಗಿ ಇದರ ಅರ್ಥವೇ ಬೇರೆ. ಇಲ್ಲಿ ಸುಡುವುದು ಅಂದ್ರೆ ನಮ್ಮ ಒಳಗಿನ ಅವಿದ್ಯೆಯನ್ನ, ಅಂದ್ರೆ ಅಜ್ಞಾನವನ್ನ. ಹೌದು, ಅಜ್ಞಾನವನ್ನ, ನಮ್ಮ ಪಾಪಕರ್ಮಗಳ ಸಂಸ್ಕಾರಗಳನ್ನ ಸುಟ್ಟು ಹಾಕುವ ಒಂದು ಆಂತರಿಕ ಅಗ್ನಿಯದು. ಅದಕ್ಕೆ ಗಾಯತ್ರಿ ಚೈತನ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ದೇಹದಲ್ಲಿರುವ ಪಾಪನಾಶಕ ಶಕ್ತಿಯೇ ಭರ್ಗ ಅಂತ. ಓ, ಹಾಗಾದ್ರೆ ತೇಜಸ್ಸು ಅಂದ್ರೆ ಸುಮ್ನೆ ಒಂದು ನಿಷ್ಕ್ರಿಯವಾದ ಹೊಳಪಲ್ಲ? ಖಂಡಿತ ಇಲ್ಲ. ಇದೊಂದು ಸಕ್ರಿಯವಾದ, ಪ್ಯೂರಿಫೈ ಮಾಡುವ ಬೆಂಕಿ ಅಂತನಾ? ನಮ್ಮೊಳಗಿನ ಕತ್ತಲೆಯನ್ನೇ ಸುಡೋ ಒಂದು ಶಕ್ತಿ? ಹೌದು, ನಿಖರವಾಗಿ ಅದೇ ಅರ್ಥ. ಇದು ಗಾಯತ್ರಿ ಮಂತ್ರದ ಭರ್ಗೋ ದೇವಸ್ಯ ಧೀಮಹಿ ಸಾಲಿಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಹೌದಲ್ವೇ? ಖಂಡಿತ. ಗಾಯತ್ರಿಯೇ ಭರ್ಗ, ತೇಜೋ ವೈ ಗಾಯತ್ರಿ ಅಂತ ಒಂದು ವಾಕ್ಯವೇ ಇದೆ. ಅಂದ್ರೆ ಗಾಯತ್ರಿಯ ತೇಜಸ್ಸು, ಗಾಯತ್ರಿಯ ಭರ್ಗ. ಹೌದು, ಇಲ್ಲಿ ಮಾತಾಡ್ತಿರೋದು ದೈಹಿಕ ಕಾಂತಿಯ ಬಗ್ಗೆ ಅಲ್ಲ. ಇದು ಜ್ಞಾನದಿಂದ, ಸಾಧನೆಯಿಂದ ಬರುವ ಒಂದು ಅಲೌಕಿಕ ಪ್ರಭೆ. ಅದಕ್ಕೆ ನೋಡಿ, ವೇದಾಧ್ಯಯನ ಮಾಡಿ ಈ ತೇಜಸ್ಸನ್ನು ಪಡೆದವರನ್ನು ಬ್ರಹ್ಮವರ್ಚಸ್ವಿ ಅಂತ ಕರೀತಾರೆ. ಬ್ರಹ್ಮವರ್ಚಸ್ಸು, ಇದನ್ನ ನಾವು ಇವತ್ತಿನ ಕಾಲದಲ್ಲಿ ಏನಂತಾರೆ ಕರಿಸ್ಮಾ ಅಥವಾ ಒಬ್ಬ ವ್ಯಕ್ತಿಯ ಪ್ರೆಸೆನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋಲಿಸಬಹುದೇ? ಖಂಡಿತವಾಗಿ, ತುಂಬಾನೇ ಚೆನ್ನಾಗಿ ಹೋಲಿಸಿದ್ರಿ. ಕೆಲರನ್ನ ನೋಡಿದಾಗ ಅವರ ರೂಪಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ, ಒಂದು ಶಕ್ತಿ ಇರುತ್ತಲ್ಲ, ಬಹುಶಃ ಅದೇ ಇರಬೇಕು. ಖಂಡಿತ ಅದೇ. ಇದು ಬಾಹ್ಯ ಸೌಂದರ್ಯವನ್ನ ಮೀರಿದ್ದು. ಸೂರ್ಯನ ತೇಜಸ್ಸಿಗೆ ಇದನ್ನ ಹೋಲಿಸಲಾಗುತ್ತೆ. ಸೂರ್ಯ ಕೇವಲ ಬೆಳಕು ಕೊಡೋದಿಲ್ಲ, ಅವನು ಕಲ್ಮಶಗಳನ್ನು ನಾಶ ಮಾಡ್ತಾನೆ. ಹಾಗೆಯೇ ಈ ಆಂತರಿಕ ತೇಜಸ್ಸು ನಮ್ಮೊಳಗಿನ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತೆ. ಸರಿ, ಈ ತೇಜಸ್ಸು ಅನ್ನೋದು ಹುಟ್ಟಿನಿಂದ ಬರೋದಲ್ಲ, ಇದನ್ನು ಸಂಪಾದಿಸಬೇಕು ಅಂತ ಆಯ್ತು. ಹೌದು. ಹಾಗಾದ್ರೆ ಈ ದೈವಿಕ ಅಗ್ನಿಯನ್ನು ಬೆಳೆಸುವ, ಪೋಷಿಸುವ ಪ್ರಕ್ರಿಯೆ ಯಾವುದು? ಬಹುಶಃ ಇಲ್ಲಿಯೇ ತಪಸ್ಸು ಅನ್ನೋ ಪರಿಕಲ್ಪನೆ ಬರೋದಲ್ವಾ? ಹೌದು, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ತೇಜಸ್ಸು ಫಲವಾದ್ರೆ ತಪಸ್ಸು ಅದಕ್ಕೆ ಬೇಕಾದ ಸಾಧನೆ. ಆದ್ರೆ ತಪಸ್ಸು ಅಂದ್ರೆ ದೇಹ ದಂಡಿಸೋದು ಅಂತ ಅನ್ಕೊಂಡಿದೀವಲ್ಲ? ಅದೇ ಸಾಮಾನ್ಯ ತಪ್ಪು ತಿಳುವಳಿಕೆ. ಗಾಯತ್ರಿ ಚೈತನ್ಯ ಮುಂಡಕ ಉಪನಿಷತ್ತಿನ ಒಂದು ಅದ್ಭುತ ವಾಕ್ಯವನ್ನ ಉಲ್ಲೇಖಿಸುತ್ತೆ. ಯಾವುದದು? ಯಸ್ಯ ಜ್ಞಾನಮಯಂ ತಪಃ. ಯಸ್ಯ ಜ್ಞಾನಮಯಂ ತಪಃ ಅಂದ್ರೆ ಆತ್ಮಜ್ಞಾನವೇ ನಿಜವಾದ ತಪಸ್ಸು. ವೇದಾಂತದ ತತ್ವಗಳ ಬಗ್ಗೆ ವಿಚಾರ ಮಾಡುವುದೇ ಶ್ರೇಷ್ಠ ತಪಸ್ಸು. ಓ, ಹಾಗಾದ್ರೆ ಇದು ಕೇವಲ ಶಾರೀರಿಕ ಕಸರತ್ತಲ್ಲ, ಇದೊಂದು ಬೌದ್ಧಿಕ ಮತ್ತು ಮಾನಸಿಕ ಪ್ರಕ್ರಿಯೆ. ನಿಖರವಾಗಿ. ಹಾಗಿದ್ರೆ ಈ ತಪಸ್ಸಿಗೆ ನಿರ್ದಿಷ್ಟವಾದ ಅಂಗಗಳು ಅಂದ್ರೆ ಕಾಂಪೊನೆಂಟ್ಸ್ ಏನಾದ್ರೂ ಇವೆಯಾ, ಅಥವಾ ಅದು ಕೇವಲ ಒಂದು ಮಾನಸಿಕ ಸ್ಥಿತಿಯೇ? ಖಂಡಿತ ಇವೆ. ತಪಸ್ಸಿನ ಪಂಚಕಗಳು ಅಂತಾನೆ ಕರೆಯೋದು. 5 ಮುಖ್ಯ ಅಂಗಗಳು. ಮೊದಲನೇದು ಪ್ರಾಣಾಯಾಮ, ಅಂದ್ರೆ ಉಸಿರಾಟದ ನಿಯಂತ್ರಣ. ಆಮೇಲೆ ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ ಅಲ್ವಾ? ಹೌದು. ಮತ್ತೆ ನಿರಶನ ಅಂದ್ರೆ ಉಪವಾಸ, ಮೌನ. ಮತ್ತು ಕೊನೆಗೆ ಪರಮಾತ್ಮ ಧ್ಯಾನ. ಹೌದು, ಈ 5 ಒಂದಕ್ಕೊಂದು ಪೂರಕ. ಇದನ್ನ ನೋಡಿದ್ರೆ ಇದೊಂದು ಸಂಪೂರ್ಣ ಜೀವನ ಶಿಸ್ತು ಅಂತ ಅನ್ಸತ್ತೆ, ಒಂದೊಂದೇ ಆಚರಣೆಯಲ್ಲ. ಹೌದು. ಪ್ರಾಣಾಯಾಮದಿಂದ ದೇಹ ಮನಸ್ಸು ಶಾಂತವಾಗತ್ತೆ, ಮೌನದಿಂದ ಮಾತು ಚಿಂತನೆ ಹಿಡಿತಕ್ಕೆ ಸಿಗುತ್ತೆ, ಇವೆಲ್ಲವೂ ಅಂತಿಮವಾಗಿ ಧ್ಯಾನಕ್ಕೆ ಸಹಾಯ ಮಾಡುತ್ತವೆ. ಇದೊಂದು ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ತರ ಇದೆ. ಖಂಡಿತ.
ಇದೊಂದು ಸಮಗ್ರವಾದ ವ್ಯವಸ್ಥೆ. ಶರೀರ, ಇಂದ್ರಿಯ, ಮಾತು ಮತ್ತು ಮನಸ್ಸು ಈ ನಾಲ್ಕನ್ನು ಒಂದೇ ಗುರಿಯತ್ತ ಕೇಂದ್ರೀಕರಿಸಲು ಈ ಪಂಚಕಗಳು ಸಹಾಯ ಮಾಡುತ್ತವೆ. ಸರಿ. ಇಲ್ಲಿಂದ ವಿಷಯ ನನ್ಗಿನ್ನೂ ಹೆಚ್ಚು ಆಸಕ್ತಿಕರವಾಗಿ ಕಂಡಿದ್ದು. ಹೇಳಿ. ಗಾಯತ್ರಿ ಚೈತನ್ಯದಲ್ಲಿ ಸತ್ಯ ಮತ್ತು ಋತ ಅನ್ನೋ ಎರಡೂ ಪದಗಳ ನಡುವಿನ ವ್ಯತ್ಯಾಸವನ್ನ ವಿವರಿಸಲಾಗಿದೆ. ನಾನು ಯಾವಾಗ್ಲೂ ಸತ್ಯ ಅಂದ್ರೆ ಒಂದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವೆರಡರ ನಡುವೆ ವ್ಯತ್ಯಾಸ ಇದೆ, ಅದಕ್ಕೂ ತಪಸ್ಸಿಗೂ ಸಂಬಂಧವಿದೆ ಅನ್ನೋದು ನನಗೆ ಬಹಳ ಕುತೂಹಲ ಮೂಡಿಸಿತು. ಹೌದು, ಇದೊಂದು ಅದ್ಭುತವಾದ ವಿಶ್ಲೇಷಣೆ. ತಪಸ್ಸಿನ ಆಳವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಈ ವ್ಯತ್ಯಾಸ ಬಹಳ ಮುಖ್ಯ. ಹಾಗೇನೋ? ಗಾಯತ್ರಿ ಚೈತನ್ಯದ ಪ್ರಕಾರ ಸತ್ಯ ಅಂದ್ರೆ ಇರುವುದನ್ನು ಇದ್ದ ಹಾಗೆ ಮಾತಿನ ಮೂಲಕ ವ್ಯಕ್ತಪಡಿಸೋದು. ಓಕೆ, ಉದಾಹರಣೆಗೆ ಸೂರ್ಯ ನಮಗೆ ಕಣ್ಣಿಗೆ ಕಾಣಿಸ್ತಾನೆ. ಹಾಗಾಗಿ ಸೂರ್ಯ ಇದ್ದಾನೆ ಅನ್ನೋದು ಸತ್ಯ. ನಮ್ಮ ಇಂದ್ರಿಯಗಳಿಗೆ ಯಾವುದು ಗೋಚರಿಸುತ್ತದೆಯೋ ಅದು ಸತ್ಯ. ಸರಿ, ಇದು ಅರ್ಥವಾಯ್ತು. ಹಾಗಾದ್ರೆ ಋತ ಅಂದ್ರೆ ಏನು? ಋತ ಅನ್ನೋದು ಅದನ್ನ ಮನಸ್ಸಿನಲ್ಲಿ ಅರಿಯೋದು. ಮನಸ್ಸಿನಲ್ಲಿ? ಹೌದು. ಅಂದ್ರೆ ಆ ವಸ್ತುವಿನ ಹಿಂದಿರೋ ಮೂಲತತ್ವ. ದಿ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್. ಅದೇ ಸೂರ್ಯನ ಉದಾಹರಣೆ ತೆಗೆದುಕೊಂಡ್ರೆ, ಸೂರ್ಯನ ಹಿಂದಿರೋ ಶಕ್ತಿ, ಆ ದಹನ ಶಕ್ತಿ, ಆ ವಿಶ್ವದ ನಿಯಮ ಇದೆಯಲ್ಲ, ಅದು ಋತ. ವಾವ್! ಅಂದ್ರೆ ಸತ್ಯ ಅನ್ನೋದು ಮ್ಯಾನಿಫೆಸ್ಟೆಡ್ ಫಾರ್ಮ್. ಹೌದು. ಮತ್ತು ಋತ ಅನ್ನೋದು ಅದರ ಹಿಂದಿನ ಅನ್ಮ್ಯಾನಿಫೆಸ್ಟೆಡ್ ಪ್ರಿನ್ಸಿಪಲ್. ನಿಖರವಾಗಿ ಉಪನಿಷತ್ತುಗಳ ಪ್ರಕಾರ ಋತ ಶಾಶ್ವತ ಮತ್ತು ಬದಲಾಗುದ್ದು. ಆದರೆ ಸತ್ಯ ದೇಶ, ಕಾಲ, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ಬೋದು. ಹಾಗಾದ್ರೆ ತಪಸ್ಸು ಮಾಡೋದು ಅಂದ್ರೆ ಈ ಎರಡು ಹಂತಗಳಲ್ಲಿ ನಮ್ಮನ್ನ ನಾವು ಜೋಡಿಸ್ಕೊಳ್ಳೋದು ಅಂತಾನಾ? ಹೇಗೆ? ಅಂದ್ರೆ ಮನಸ್ಸಿನಲ್ಲಿ ಋತವನ್ನು ಅರಿತು ಮಾತಿನಲ್ಲಿ ಸತ್ಯವನ್ನು ಪಾಲಿಸುವುದು, ಹೀಗೆ ಅಂದ್ಕೊಳ್ಬೋದೆ? ನಿಖರವಾಗಿ. ಅದೇ ತಪಸ್ಸಿನ ಒಂದು ಪ್ರಮುಖ ಆಯಾಮ. ನಿಮ್ಮ ಆಲೋಚನೆ ಮತ್ತು ನಿಮ್ಮ ಮಾತು ಒಂದೇ ನೇರದಲ್ಲಿದ್ದಾಗ ನಿಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಸಂಚಯವಾಗುತ್ತೆ. ಅದ್ಭುತ. ಹಾಗಾದ್ರೆ ತಪಸ್ಸು ಅನ್ನೋದು ಒಂದೇ ಬಗೆಯದಲ್ಲ ಅಂತನೂ ಗಾಯತ್ರಿ ಚೈತನ್ಯದಲ್ಲಿ ಹೇಳಲಾಗಿದೆ. ಹೌದು. ಅಂದ್ರೆ ಸಾಧಕನ ಸ್ವಭಾವಕ್ಕೆ ತಕ್ಕಂತೆ ಬೇರೆ ಬೇರೆ ವಿಭಗಳಿವೆಯಾ? ಹೌದು. ತಪಸ್ಸನ್ನು ಹಲವು ರೀತಿಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದ್ದು ಶಾರೀರಿಕ ತಪಸ್ಸು. ದೇಹಕ್ಕೆ ಶ್ರಮ ನೀಡುವುದು. ಹೌದು. ಎರಡನೆಯದ್ದು ಐಂದ್ರಿಯ ತಪಸ್ಸು, ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸುವುದು. ಉಪವಾಸ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಸರಿ. ಮೂರನೆಯದ್ದು ನೈತಿಕ ತಪಸ್ಸು, ಅಹಿಂಸೆಯಂತಹ ಸದ್ಗುಣಗಳನ್ನು ಪಾಲಿಸುವುದು. ನಾಲ್ಕನೆಯದ್ದು ವಿದ್ಯಾ ತಪಸ್ಸು, ಅಂದ್ರೆ ನಿರಂತರ ಅಧ್ಯಯನ. ಹೌದು, ಹಗಲಿರುಳು ಜ್ಞಾನಾರ್ಜನೆಯಲ್ಲಿ ತೊಡಗುವುದು. ಇವಿಷ್ಟು ವೈಯಕ್ತಿಕ ಸಾಧನೆಗಳಂತೆ ಕಾಣಿಸುತ್ತವೆ. ಇದರಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಿದ್ದೇನಾದ್ರೂ ಇದೆಯಾ? ಖಂಡಿತ ಇದೆ. ಐದನೆಯದ್ದು ಧರ್ಮ ತಪಸ್ಸು, ಅಂದ್ರೆ ತನ್ನ ಸ್ವಂತ ಸುಖವನ್ನು ತ್ಯಾಗ ಮಾಡಿ ಸಮಾಜದ ಅಥವಾ ಇತರರ ಒಳಿತಿಗಾಗಿ ದುಡಿಯುವುದು. ಮತ್ತು ಆರನೆಯದು ಜ್ಞಾನ ತಪಸ್ಸು. ಗಾಯತ್ರಿ ಚೈತನ್ಯದ ಪ್ರಕಾರ ಇದೇ ಅತ್ಯಂತ ಶ್ರೇಷ್ಠವಾದ ತಪಸ್ಸು. ಇದರ ಗುರಿ ಏನು? ಮೌನ, ಸ್ವಾಧ್ಯಾಯದ ಮೂಲಕ ಅಜ್ಞಾನ ಮತ್ತು ಅಹಂಕಾರವನ್ನು ನಾಶಪಡಿಸಿ ಆತ್ಮಸಾಕ್ಷಾತ್ಕಾರ ಪಡೆಯೋದು. ಹಾಗಾದ್ರೆ ಇದು ನಾನು ಅನ್ನೋದ್ರಿಂದ ಶುರುವಾಗಿ ನಾವು ಅನ್ನೋದ್ರ ಕಡೆಗೆ ಸಾಗುವ ಪ್ರಯಾಣ. ಹೌದು. ಶಾರೀರಿಕ ಶಿಸ್ತಿನಿಂದ ಆರಂಭವಾಗಿ ಸಮಾಜ ಸೇವೆ ಮತ್ತು ಆತ್ಮಜ್ಞಾನದವರೆಗೆ ತಲುಪುತ್ತೆ. ಜ್ಞಾನ ತಪಸ್ಸನ್ನು ಸಾಧಿಸೋಕೆ ಉಳಿದವುಗಳ ಅಡಿಪಾಯ ಬೇಕೇ? ಖಂಡಿತವಾಗಿಯೂ ಬೇಕು. ಇಂದ್ರಿಯಗಳನ್ನೇ ಹತೋಟಿಯಲ್ಲಿಡಲಾಗದವನು ಜ್ಞಾನದ ಬಗ್ಗೆ ಹೇಗೆ ಚಿಂತಿಸಬಲ್ಲ? ಅದಕ್ಕೆ ಇವೆಲ್ಲವೂ ಒಂದಕ್ಕೊಂದು ಪೂರಕ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಂಗಡಣೆ ಇದೆ. ಯಾವುದು? ತಪಸ್ಸನ್ನು ಮಾಡುವ ಉದ್ದೇಶದ ಆಧಾರದ ಮೇಲೆ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ ವಿಂಗಡಿಸಿದ್ದಾರೆ. ಹೌದು, ಇದು ಬಹಳ ಮುಖ್ಯ. ಅಂದ್ರೆ ಮಾಡುವ ಕ್ರಿಯೆ ಒಂದೇ ಆದ್ರೂ ಅದರ ಹಿಂದಿನ ಉದ್ದೇಶವೇ ಅದರ ಗುಣವನ್ನು ನಿರ್ಧರಿಸುತ್ತೆ. ನಿಖರವಾಗಿಯೂ. ಸಮಾಜದ ಒಳಿತಿಗಾಗಿ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಮಾಡುವುದು ಸಾತ್ವಿಕ ತಪಸ್ಸು. ಸರಿ. ಕೀರ್ತಿ, ಗೌರವ ಅಥವಾ ಇತರ ಸ್ವಾರ್ಥಕ್ಕಾಗಿ ಮಾಡೋದು ರಾಜಸಿಕ ತಪಸ್ಸು. ನಾನು ದೊಡ್ಡ ತಪಸ್ವಿ ಅಂತ ತೋರಿಸ್ಕೊಳ್ಳೋದು. ಇನ್ನು ತಾಮಸಿಕ, ಬೇರೆಯವರಿಗೆ ಕೆಡುಕು ಬಯಸಿ ಅವರನ್ನು ನಾಶ ಮಾಡಲು ಮಾಡುವ ತಪಸ್ಸು ತಾಮಸಿಕ ತಪಸ್ಸು. ಇದು ಬಹಳ ಆಳವಾದ ಚಿಂತನೆ. ಇದು ನಾವು ಮೊದಲು ಮಾತಾಡಿದ್ದ ತೇಜಸ್ಸಿಗೆ ಹೇಗೆ ಸಂಬಂಧಿಸುತ್ತೆ? ಅಂದ್ರೆ ನಾವು ಮಾಡೋ ತಪಸ್ಸಿನ ಗುಣ ಅದರಿಂದ ಬರೋ ತೇಜಸ್ಸಿನ ಗುಣವನ್ನು ನಿರ್ಧರಿಸ್ತಾ? ಅತ್ಯುತ್ತಮವಾದ ಪ್ರಶ್ನೆ. ಖಂಡಿತವಾಗಿ ಗಾಯತ್ರಿ ಚೈತನ್ಯ ಇದನ್ನೇ ಹೇಳುತ್ತೆ.
ಓ ಹೌದಾ? ಸಾತ್ವಿಕ ತಪಸ್ಸು ಬ್ರಹ್ಮವರ್ಚಸ್ಸು ಅಥವಾ ದೈವೀ ಪ್ರಭೆಯನ್ನು ಹೆಚ್ಚಿಸಿದ್ರೆ, ರಾಜಸಿಕ ತಪಸ್ಸು ಅಹಂಕಾರವನ್ನು ಹೆಚ್ಚಿಸುತ್ತೆ. ತಾಮಸಿಕ ತಪಸ್ಸು ಒಂದು ವಿನಾಶಕಾರಿ ಶಕ್ತಿಯನ್ನು ಹುಟ್ಟುಹಾಕುತ್ತೆ. ಪುರಾಣಗಳಲ್ಲಿ ರಾಕ್ಷಸರು ತಪಸ್ಸು ಮಾಡಿ ವರ ಪಡಿತಾರಲ್ಲ, ಅದು ಇದಕ್ಕೆ ಉದಾಹರಣೆ. ಅವರ ಉದ್ದೇಶ ಕೆಟ್ಟದಾಗಿರುತ್ತೆ. ಹಾಗಾಗಿ ಕ್ರಿಯೆಗಿಂತ ಉದ್ದೇಶ ಮುಖ್ಯ ಅಂತ ಆಯ್ತು. ಹೌದು. ಹಾಗಾದ್ರೆ ಈ ಎಲ್ಲ ಆಚರಣೆಗಳ ಇಷ್ಟೆಲ್ಲ ಶಿಸ್ತಿನ ಅಂತಿಮ ಪರಿಣಾಮವೇನು? ಸರಿಯಾದ ಉದ್ದೇಶದಿಂದ ಅಂದ್ರೆ ಸಾತ್ವಿಕವಾಗಿ ತಪಸ್ಸು ಮಾಡಿದಾಗ ಸಾಧಕನಿಗೆ ಕೊನೆಗೆ ಏನು ಸಿಗ್ತದೆ? ಗಾಯತ್ರಿ ಚೈತನ್ಯದಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ಹೇಗೆ ಭೌತಿಕ ಅಗ್ನಿ ಕಸಕಡ್ಡಿಗಳನ್ನು ಸುಟ್ಟು ಬೂದಿ ಮಾಡುತ್ತದೆಯೋ, ಹಾಗೆಯೇ ತಪಸ್ಸಿನಿಂದ ಹುಟ್ಟಿದ ಸೂಕ್ಷ್ಮ ಅಗ್ನಿ ಅಂದ್ರೆ ಜ್ಞಾನಾಗ್ನಿ ನಮ್ಮ ಪಾಪರಾಶಿಯನ್ನು, ನಮ್ಮ ಪೂರ್ವಕರ್ಮಗಳ ಸಂಸ್ಕಾರಗಳನ್ನು ಸುಟ್ಟುಹಾಕ್ತದೆ. ಅಂದ್ರೆ ಇದೊಂದು ಆಂತರಿಕ ಶುದ್ಧೀಕರಣ ಪ್ರಕ್ರಿಯೆ. ಹೌದು, ಶುದ್ಧೀಕರಣವೇ ಮೊದಲ ಹಂತ. ಈ ಪ್ರಕ್ರಿಯೆಯಿಂದ ನಮ್ಮ ಅಂತಃಕರಣದಲ್ಲಿ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿಯಲ್ಲಿ ಸುಪ್ತವಾಗಿದ್ದ ದೈವೀ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಓ, ಇದರಿಂದ ಬರುವ ಅಲೌಕಿಕ ಶಕ್ತಿ, ಸಾಮರ್ಥ್ಯವನ್ನೇ ತಪೋಬಲ ಅಂತ ಕರೆಯೋದು. ಅಂದ್ರೆ ತಪಸ್ಸು ಕೇವಲ ಶಕ್ತಿಯನ್ನು ಕೊಡುವುದಿಲ್ಲ, ಮೊದಲು ನಮ್ಮನ್ನು ಶುದ್ಧೀಕರಿಸಿ ಅನಂತರ ಆ ಶಕ್ತಿಯನ್ನು ಧಾರಣೆ ಮಾಡುವ ಯೋಗ್ಯತೆಯನ್ನು ಕೊಡುತ್ತೆ. ನಿಖರವಾಗಿ. ಗಾಯತ್ರಿ ಸಂಹಿತೆಯ ಒಂದು ಶ್ಲೋಕದ ಪ್ರಕಾರ ಗಾಯತ್ರಿಯ ತಪಶ್ಚರ್ಯೆಯು ಎಲ್ಲಾ ತಪ್ಪು ಮತ್ತು ಪಾಪಗಳಿಗೆ ಅತ್ಯುತ್ತಮ ಪ್ರಾಯಶ್ಚಿತ್ತವಾಗಿದೆ ಅಂತ ಹೇಳಲಾಗಿದೆ. ಹೌದು, ಶುದ್ಧೀಕರಣವಿಲ್ಲದೆ ಶಕ್ತಿ ಬಂದ್ರೆ ಅದು ಅಪಾಯಕಾರಿ. ಒಂದು ಕೊಳುಕು ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಹಾಕಿದ ಹಾಗೆ. ಮೊದಲು ಪಾತ್ರೆಯನ್ನು ಶುದ್ಧಗೊಳಿಸಬೇಕು. ಹೌದು, ತಪಸ್ಸು ಆ ಕೆಲಸವನ್ನು ಮಾಡುತ್ತೆ. ಪಾಪ, ತಾಪ, ಕುಕರ್ಮಗಳೆಲ್ಲವೂ ಈ ಜ್ಞಾನಾಗ್ನಿಯಲ್ಲಿ ಭಸ್ಮವಾದಾಗ ಉಳಿಯುವುದೇ ಶುದ್ಧವಾದ ದೈವೀ ತೇಜಸ್ಸು. ಹಾಗಾದ್ರೆ ಇಂದಿನ ನಮ್ಮ ಈ ಚರ್ಚೆಯ ಒಟ್ಟು ಸಾರಾಂಶವನ್ನು ನೋಡೋದಾದ್ರೆ, ತೇಜಸ್ಸು ಅನ್ನೋದು ಕೇವಲ ಬಾಹ್ಯ ಸೌಂದರ್ಯವಲ್ಲ, ಅದು ನಮ್ಮೊಳಗಿನ ಅಜ್ಞಾನವನ್ನು ಸುಟ್ಟುಹಾಕುವ ಒಂದು ಆಂತರಿಕ ದೈವಿಕ ಅಗ್ನಿ. ಹೌದು. ಮತ್ತು ತಪಸ್ಸು ಅನ್ನೋದು ಕೇವಲ ದೇಹ ದಂಡನೆಯಲ್ಲ, ಅದು ದೇಹ, ಮಾತು ಮತ್ತು ಮನಸ್ಸಿನ ಒಂದು ಸಮಗ್ರ ಶಿಸ್ತು ಮತ್ತು ಆತ್ಮಜ್ಞಾನವೇ ಅದರ ಅಂತಿಮ ಗುರಿ. ಇವೆರಗೂ ಒಂದಕ್ಕೊಂದು ಆಳವಾಗಿ ಹೆಣೆದುಕೊಂಡಿವೆ. ತಪಸ್ಸು ಎಂಬ ಸಾಧನೆಯಿಂದ ತೇಜಸ್ಸು ಎಂಬ ಫಲ ಸಿಗುತ್ತದೆ. ಇಲ್ಲಿ ಇನ್ನೊಂದು ಆಲೋಚನೆಗೆ ಹಚ್ಚುವ ವಿಷಯವಿದೆ. ಹೇಳಿ. ತಪಸ್ಸನ್ನು ಉದ್ದೇಶದ ಆಧಾರದ ಮೇಲೆ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ ವಿಂಗಡಿಸುವುದನ್ನು ನಾವು ನೋಡಿದೆವು. ಹೌದು. ಅಂದ್ರೆ ಒಂದು ಕ್ರಿಯೆ ತಟಸ್ಥ, ಆದರೆ ಅದರ ಹಿಂದಿನ ಉದ್ದೇಶವೇ ಅದಕ್ಕೆ ಗುಣವನ್ನು, ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬ ಪಟ್ಟವನ್ನು ಕೊಡುತ್ತದೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಈ ಒಂದು ವಿಚಾರ, ಉದ್ದೇಶವೇ ಕ್ರಿಯೆಯ ಗುಣವನ್ನು ರೂಪಿಸುತ್ತೆ ಅನ್ನೋದು, ಇದನ್ನ ನಾವು ಆಧ್ಯಾತ್ಮಿಕತೆ ಬಿಟ್ಟು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು? ನಮ್ಮ ಕೆಲಸದಲ್ಲಿ, ನಮ್ಮ ಸಂಬಂಧಗಳಲ್ಲಿ ಒಂದೇ ಕೆಲಸವನ್ನು ಇಬ್ಬರು ಮಾಡಬಹುದು. ಆದ್ರೆ ಒಬ್ಬರ ಉದ್ದೇಶ ಸಹಾಯ ಮಾಡೋದಾದ್ರೆ ಇನ್ನೊಬ್ಬರದು ಸ್ವಾರ್ಥವಾಗಿರಬಹುದು. ಆ ಉದ್ದೇಶವೇ ಅವರ ಕ್ರಿಯೆಯ ಮೌಲ್ಯವನ್ನು ನಿರ್ಧರಿಸುತ್ತದೆ. ಇದೊಂದು ಯೋಚಿಸಬೇಕಾದ ವಿಷಯ.